ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಶಿವದೇವರ ಓಂ ನಮಃ ಶಿವಾಯ ಅನ್ನುವ ಮಂತ್ರವನ್ನು ಪ್ರತಿದಿನ ಎಷ್ಟು ಬಾರಿ ಪಠನೆ ಮಾಡಬೇಕು ಅಂತ ಹೇಳ್ತೇನೆ. ಅಷ್ಟು ಬಾರಿ ನೀವು ದಿನಾಲು ಪಠನೆ ಮಾಡಿದರೆ ಅದು ಧ್ಯಾನದ ಮುಖಾಂತರನೂ ಆಗಿರಬಹುದು, ಅಥವಾ ಒಂದು ಜಪಮಾಲೆಯನ್ನು ಇಟ್ಕೊಂಡು, ಅಂದರೆ ಯಾವುದು ರುದ್ರಾಕ್ಷಿ ಮಾಲೆಯನ್ನು ಇಟ್ಕೊಂಡು ಹೇಳಿದರೂ ಆಗ್ಬೋದು. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಕಷ್ಟಗಳು ಸ್ವಲ್ಪ ಸ್ವಲ್ಪನೇ ಕಮ್ಮಿ ಆಗುತ್ತಾ, ಆದಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅಥವಾ ಮನಸ್ಸಿಗೆ ಏನೋ ಒಂಥರ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ, ಬೇಸರ ಇರುತ್ತೆ, ಏನು ಅಂತ ಗೊತ್ತಿರೋದಿಲ್ಲ. ಆಗ ನೀವು ಆ ಒಂದು ಮಂತ್ರವನ್ನು ನೀವು ಜಪ ಮಾಡೋದಾದರೆ ದಯವಿಟ್ಟು ರುದ್ರಾಕ್ಷಿ ಮಾಲೆಯನ್ನು 108 ಬರುತ್ತೆ ಅಲ್ವ ಕಾಯಿಗಳು, ಆ ಒಂದು ರುದ್ರಾಕ್ಷಿ ಮಾಲೆಯಿಂದ ಈ ಒಂದು ಓಂ ನಮಃ ಶಿವಾಯ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿದರೆ ಬೆಳಗಿನ ಹೊತ್ತಿನಲ್ಲಿ ಅಥವಾ ಧ್ಯಾನದ ಮುಖಾಂತರನೂ ನೀವು ಮಾಡಬಹುದು. ಅದು ಮಾಡಿದರೆ ಖಂಡಿತವಾಗಲೂ ನಿಮ್ಮ ಒಂದು ನೋವು ಏನಿರುತ್ತೆ, ನಿಮ್ಮ ಸಮಸ್ಯೆ ಏನಿರುತ್ತೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ಮನಸ್ಸಿಗೆ ಆದಷ್ಟು ಶಾಂತಿ ಸಿಗುತ್ತೆ. ನಿಮಗೆ ಏನೋ ಕಿರಿಕಿರಿ ಆದಾಗ ಹೋಗಿ ದೇವರ ಮುಂದೆ ಕೂತ್ಕೊಂಡು ಒಂದು ಧ್ಯಾನದ ರೂಪದಲ್ಲಿ ಮಾಡಿ, ಇಲ್ಲಾಂದರೆ ಅಂದರೆ ರುದ್ರಾಕ್ಷಿ ಮಾಲೆಯಲ್ಲಿ ಮಾಡಿ 108 ಬಾರಿ ನಾವು ಈ ಒಂದು ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಏನಿದೆ ಅದನ್ನು 108 ಬಾರಿ ಪಠನೆ ಮಾಡಿದರೆ ಮಾತ್ರ ಅದು ತುಂಬಾ ಅದು ಒಳ್ಳೆಯದಾಗುವಂಥದ್ದು. ಮತ್ತು ಮನಸ್ಸಿಗೆ ಆ ಒಂದು ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಾ ಬಂದರೆ ತುಂಬಾ, ಅಂದರೆ 108 ಬಾರಿ ಅದು ಲೆಕ್ಕ. ಜಾಸ್ತಿನೂ ಮಾಡಬಹುದು, 1008 ಆಗಿರ್ಬೋದು, 10,008 ಆಗಿರ್ಬೋದು. ಎಷ್ಟು ಮಾಡ್ತೀರಿ ಅಷ್ಟು ನೀವು ಆ ಜಪಮಾಲೆಯಲ್ಲಿ 10 ಬಾರಿ ಮಾಡಿದರೂ ಒಳ್ಳೆಯದು. ಎಷ್ಟು ಸಾಧ್ಯವೋ ಅಷ್ಟು ಮಾಡಿ. ಖಂಡಿತವಾಗಲೂ ಮಿನಿಮಮ್ ಅಂದರೆ 108 ಬಾರಿ. ಖಂಡಿತ ಎಲ್ಲದಕ್ಕೂ ಒಂದು ಪರಿಹಾರವನ್ನು, ಎಲ್ಲ ಸಮಸ್ಯೆಗೆ ಒಂದು ಸಮಸ್ಯೆಗಳನ್ನು ದೂರ ಮಾಡುವಂಥದ್ದು, ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು ಎಲ್ಲವನ್ನು ಕೊಡುತ್ತೆ ಈ ಒಂದು ಓಂ ನಮಃ ಶಿವಾಯ ಅನ್ನುವ ಒಂದು ಮಂತ್ರ. ಇದು ಸತ್ಯ ಕೂಡ. ಅದನ್ನು ಅತ್ಯಂತ ಶ್ರದ್ಧೆ, ಒಂದು ಮಡಿಯಲ್ಲಿ ಒಂದು ಆದಷ್ಟು ಶ್ರದ್ಧೆ, ನಂಬಿಕೆ, ಏಕಾಗ್ರತೆ, ಭಕ್ತಿಯಿಂದ ಮಾಡಿ ತುಂಬ ಒಳ್ಳೆಯದಾಗುತ್ತೆ.